ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕೆಎ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ, ಅಸ್ಸಾಮಿನಲ್ಲಿರುವ ದಿಬ್ಬ ಸಮಾಧಿ ವ್ಯವಸ್ಥೆ ಮೊಯ್ಡಾಮ್ಸ್ ಕುರಿತಾಗಿ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಇದರಲ್ಲಿ ನೋಡೋದಾದರೆ 18ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ. ಎಲ್ಲ ಆಪ್ಷನ್ಗಳು ಸರಿಯಾಗಿದೆ ನೋಡಿ. ಮೊಯ್ಡಾಮ್ಸ್ ಎಂದರೆ ಆತ್ಮಗಳ ಮನೆ ಎಂದರ್ಥ. ಇದು ತಾಯ್ ಅಹೋಮ್ ಸಂಸ್ಕೃತಿಯ ಭಾಗ. ಈ ದಿಬ್ಬಗಳನ್ನು ಆರಂಭದಲ್ಲಿ ಮರದ ಕಟ್ಟಿಗೆಯಿಂದ ನಿರ್ಮಿಸಿ ಬಳಿಕ ಶಿಲೆ ಮತ್ತು ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಿಸಲಾಗುತ್ತದೆ. ಈ ದಿಬ್ಬಗಳನ್ನು ಅರಿತಾಗಿ ತಾಯ್ ಅಹೋಮ್ ಜನರು ಚರಾಯ್ ಡಿಯೋವನ್ನು ತಮ್ಮ ಪ್ರಥಮ ನಗರವನ್ನಾಗಿ ಸ್ಥಾಪಿಸಿದರು ಮತ್ತು ರಾಜಮನೆತನದ ಸ್ಮಶಾನವನ್ನಾಗಿ ರೂಪಿಸಿದರು. ನೆಕ್ಸ್ಟು ಭಾರತೀಯ ಸಮರ ಕಲೆಗೆ ಸಂಬಂಧಿಸಿದಂತೆ ಯಾವ ಜೋಡಿಗಳಲ್ಲಿ ಸರಿಯಾಗಿಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ. ಗಡ್ಕಾ ಪಂಜಾಬ್ ಸರಿಯಾಗಿದೆ, ಇಂಬುಯಾನ್ ಗ್ರೇಸ್ಲಿಂಗ್ ಮಿಜೋರಾಂ ಸರಿಯಾಗಿದೆ, ಸಿಲಂಬಂ ತಮಿಳುನಾಡು ಸರಿಯಾಗಿದೆ, ತೋಡಾ ಇದು ಮಧ್ಯಪ್ರದೇಶ ರಾಂಗ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ 20ನೇ ಪ್ರಶ್ನೆ, ಜನಪದ ಹಾಡು ಮತ್ತು ರಾಜ್ಯ ಕೊಟ್ಟಿದ್ದಾರೆ. ಸೋಹಾರ್ ಅನ್ನುವಂಥ ಹಾಡು ಬಿಹಾರದಲ್ಲಿ ಆಡುತ್ತಾರೆ ನೋಡಿ. ವಿಲ್ಲು ಪಟ್ಟು ಇದು ತಮಿಳುನಾಡಿನಲ್ಲಿ ನೋಡಿ. ಅದೇ ರೀತಿಯಾಗಿ ಭೂತ ಹಾಡು ಕೇರಳ, ಜಾರಿ ಹಿಮಾಚಲ ಪ್ರದೇಶ. ನೆಕ್ಸ್ಟ್ ಅದೇ ರೀತಿಯಾಗಿ ಜ್ಞಾನಪೀಠ ಪ್ರಶಸ್ತಿ ಸಂಬಂಧಿಸಿರ್ತಕ್ಕಂಥ 23 ಅರ್ಹ ಭಾಷೆಗಳ ಪೈಕಿ ಈ ಭಾಷೆಗಳ ಪ್ರಶಸ್ತಿ ಪಡೆದಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಕಾಶ್ಮೀರಿ, ಕೊಂಕಣಿ, ಅದೇ ರೀತಿಯಾಗಿ ಇಂಗ್ಲೀಷ್ ಇವು ಕೂಡ ಏನು ಮಾಡಿದ್ವಿ ಪ್ರಶಸ್ತಿಯನ್ನು ಪಡೆದಿವೆ ನೋಡಿ. ನೆಕ್ಸ್ಟ್ 2024ರ ICC ಪುರುಷರ T20 ವಿಶ್ವಕಪ್ ಕ್ರಿಕೆಟ್ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 3 ಎ ಮತ್ತು ಡಿ ಮಾತ್ರ ಸರಿಯಾಗಿದೆ. ಇದು ICC ಪುರುಷರ T20 ವಿಶ್ವಕಪ್ನ 9ನೇ ಆವೃತ್ತಿಯಾಗಿತ್ತು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ನೋಡಿದರೆ ಜಸ್ಮಿತ್ ಬುಮ್ರಾ ಅವರು ಟೂರ್ನಮೆಂಟಿನ ಆಟಗಾರ ಪ್ರಶಸ್ತಿಯನ್ನು ಗಳಿಸಿದರು. ನೆಕ್ಸ್ಟ್ 23ನೇ ಪ್ರಶ್ನೆ, ಭಾರತೀಯ ಕ್ರೀಡಾಪಟುಗಳು ಹಾಗೂ ಅವರಿಗೆ ಸಂಬಂಧಿಸಿದ ಕ್ರೀಡೆಗಳನ್ನು ಹೊಂದಿಸಿ ಬರೆಯಿರಿ. ಮನಿಕಾ ಬಾತ್ರಾ ಅವರು ಟೇಬಲ್ ಟೆನ್ನಿಸ್ ಅವರು, ಹರ್ಮನ್ಪ್ರೀತ್ ಸಿಂಗ್ ಇವರು ಹಾಕಿ ಆಟಗಾರರು, ಚಿರಾಗ್ ಶೆಟ್ಟಿ ಬ್ಯಾಡ್ಮಿಂಟನ್ ಆಟಗಾರ, ಬಲರಾಜ್ ಪನ್ವಾರ್ ಇವರು ರೋಯಿಂಗ್ ಆಟಗಾರ. 24ನೇ ಪ್ರಶ್ನೆ, ಲೋಕಸಭೆಗೆ ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ನಾಮನಿರ್ದೇಶನ ಮಾಡೋದಕ್ಕೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಲೋಕಸಭೆಗೆ ಆಂಗ್ಲೋ ಇಂಡಿಯನ್ ಅವರ ಒಂದು ರದ್ದು ಮಾಡಿದ್ದು 104ನೇ ತಿದ್ದುಪಡಿ ನೋಡಿ. ಸರಿ ಉತ್ತರ ಆಪ್ಷನ್ 2. 25ನೇ ಪ್ರಶ್ನೆ, ಅಕ್ವರ್ತ್ ಸಮಿತಿ ವರದಿಯು 1921 ಶಿಫಾರಸಿನ ಮೇರೆಗೆ 1924ರಲ್ಲಿ ರೈಲ್ವೆ ಬಜೆಟನ್ನು ಸಾಮಾನ್ಯ ಬಜೆಟ್ನಿಂದ ಪ್ರತ್ಯೇಕಿಸಲಾಯಿತು. ಒಂದು ಆಪ್ಷನ್ ಏನೈತೆ ಸರಿಯಾಗಿದೆ ನೋಡಿ. 2ನೇ ಆಪ್ಷನ್ನು, ಇದನ್ನು ಪ್ರತ್ಯೇಕಗೊಳಿಸಿದ ಉದ್ದೇಶವೆಂದರೆ ರೈಲ್ವೆ ಹಣಕಾಸಿನಲ್ಲಿ ನಮ್ಯತೆಯನ್ನು ತರುವುದಾಗಿತ್ತು. ನೆಕ್ಸ್ಟ್ 26ನೇ ಪ್ರಶ್ನೆ, ಕೋಪೆನ್ ಅವರ ವಾಯುಗುಣಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ನೋಡಿ. ಕೋರಮಂಡಲ್ ಇದು AS ಸರಿಯಾಗಿದೆ ನೋಡಿ. ಆಪ್ಷನ್ ಬಿ ಪಶ್ಚಿಮ ತೀರ AMW ಇದು ಕೂಡ ಸರಿಯಾಗಿದೆ ನೋಡಿ. ನೆಕ್ಸ್ಟು ಬಚವತ್ ಆಯೋಗ ನ್ಯಾಯಮಂಡಳಿ 1973 ತನ್ನ ಅಂತಿಮ ತೀರ್ಪಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೃಷ್ಣಾ ನದಿ ನೀರಿನಿಂದ ಎಷ್ಟು ನೀರನ್ನು ಹಂಚಿಕೆ ಮಾಡಿತು ಅಂತ ಕೊಟ್ಟಿದ್ದಾರೆ. ಈ ಒಂದು 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗ್ರೇಸ್ ಕೊಟ್ಟಿದ್ದಾರೆ ನೋಡಿ. 28ನೇದು ಕೂಡ ಗ್ರೇಸ್ ಆಗಿರ್ತಕ್ಕಂಥ ಸಾಧ್ಯತೆ. ರೈನ್ ನದಿ, ರೋನ್ ನದಿ, ವೋಲ್ಗಾ ನದಿ ಹಾಗೂ ಒನೇಗಾ ನದಿ ಇವು ಎಲ್ಲಿ ಸೇರ್ತಾವೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಗ್ರೇಸ್ ಆಗಿದೆ ನೋಡಿ. ನೆಕ್ಸ್ಟು 29ನೇ ಪ್ರಶ್ನೆ, ಸೌರ ವಿದ್ಯುತ್ ಸ್ಥಾವರಗಳ ಕುರಿತಾಗಿ ಈ ಕೆಳಕಂಡ ಅಂಶವನ್ನು ಪರಿಗಣಿಸಿ. ಎಲೆಸಂದ್ರ, ಇಟ್ನಾಳ ಹಾಗೂ ಯಾಪಲ್ದಿನ್ನಿ ಸೌರ ವಿದ್ಯುತ್ ಸ್ಥಾವರ ಇರ್ತಕ್ಕಂಥದ್ದು ನೋಡಿ. ಕರ್ನಾಟಕದಲ್ಲಿ ಎಲೆಸಂದ್ರ, ಇಟ್ನಾಳ ಹಾಗೂ ಯಾಪಲ್ದಿನ್ನಿ. ನೆಕ್ಸ್ಟು ಕಾಳಿ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ನೋಡಿ. ಜಲವಿದ್ಯುತ್ ಸ್ಥಾವರಗಳಿಗೆ ಸಂಬಂಧಿಸಿದಂತೆ ಮೂಲ ಸ್ಥಾನದಿಂದ ಅಂತಿಮವರೆಗೆ ಮೊದಲದಾಗಿ ಸೂಪ, ನಾಗಜರಿ, ಕೊಡಸಳ್ಳಿ, ಕದ್ರಾ. ನೆಕ್ಸ್ಟು ಸಂಸ್ಥೆಗಳು ಮತ್ತು ನಗರಗಳು ಕೊಟ್ಟಿದ್ದಾರೆ. ಸೆಂಟರ್ ಫಾರ್ ಹರಿಡ್ ಝೋನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ಇರತಕ್ಕಂಥದ್ದು ಜೋಧಪುರದಲ್ಲಿ. ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಟೆಕ್ನಾಲಜಿ ಇದಿರತಕ್ಕಂಥದ್ದು ಬೆಂಗಳೂರಿನಲ್ಲಿ. ಸೆಂಟರ್ ಫಾರ್ ಫಾರೆಸ್ಟ್ ಪ್ರೊಡಕ್ಟಿವಿಟಿ ಇದು ಇರತಕ್ಕಂಥದ್ದು ರಾಂಚಿಯಲ್ಲಿ ನೋಡಿ. ಸೆಂಟರ್ ಫಾರ್ ಸೋಷಿಯಲ್ ಫಾರೆಸ್ಟ್ರಿ ಆ್ಯಂಡ್ ಎನ್ವೈರ್ಮೆಂಟ್ ಇದಿರತಕ್ಕಂಥದ್ದು ಅಲಹಾಬಾದ್ನಲ್ಲಿ ನೋಡಿ. ಕೆಳಗೆ ನೀಡಿರುವ ಬುಡಕಟ್ಟುಗಳ ಪೈಕಿ ಯಾವ ಬುಡಕಟ್ಟು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಬಿರ್ಹೋರ್ ಅನ್ನುವಂಥ ಬುಡಕಟ್ಟು ಛತ್ತೀಸ್ಗಢ, ಅಪತಾನಿ ಅರುಣಾಚಲ ಪ್ರದೇಶ, ಕಾಡಾರು ತಮಿಳುನಾಡು, ಜನ್ಸರಿ ಮಹಾರಾಷ್ಟ್ರ ತಪ್ಪಾಗಿರ್ತಕ್ಕಂಥದ್ದಾಗಿದೆ ನೋಡಿ. ನೆಕ್ಸ್ಟ್ 33ನೇ ಪ್ರಶ್ನೆ, ಕರ್ನಾಟಕ ರಾಷ್ಟ್ರೀಯ ಉದ್ಯಾನವನಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಉತ್ತರವನ್ನು ಕೆಳಗೆ ಸರಿಯಾಗಿರ್ತಕ್ಕಂಥ ಉತ್ತರ ಬರೆಯ ಅಂತ ಕೊಟ್ಟಿದ್ದಾರೆ ನೋಡಿ. ಸರಿ ಉತ್ತರ ABC 3 ಕೂಡ ಸರಿಯಾಗಿದೆ ನೋಡಿ. ಮೋಯಾರ್ ನದಿಯು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ದಕ್ಷಿಣ ಭಾಗದ ಮೂಲಕ ಹರಿದು ಹೋಗುತ್ತದೆ ಸರಿಯಾಗಿದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವು BR ಹಿಲ್ಸ್ ಮತ್ತು ಸತ್ಯಮಂಗಲ ಅರಣ್ಯವನ್ನು ಜೋಡಿಸುವ ಆನೆಗಳಿಗಾಗಿ ವನ್ಯಜೀವಿ ಕಾರಿಡಾರ್ನ ಭಾಗವಾಗಿದೆ. ಆಪ್ಷನ್ ಸಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನವು ದಕ್ಷಿಣ ಕನ್ನಡ, ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ವಿಸ್ತರಿಸಿದೆ. ಈ 3 ಕೂಡ ಸರಿಯಾಗಿರ್ತಕ್ಕಂಥದ್ದು.
ನೆಕ್ಸ್ಟ್ ಅದೇ ರೀತಿಯಾಗಿ 34ನೇ ಪ್ರಶ್ನೆ, ಆಂತರಿಕ ಪದರ ಇದು 1255 ಕಿಲೋಮೀಟರ್ ಇರ್ತಕ್ಕಂಥದ್ದು. ಬಾಹ್ಯ ಪದರ 2245 ಕಿಲೋಮೀಟರ್. ಭೂಗರ್ಭ 2895 ಕಿಲೋಮೀಟರ್. ಮೇಲ್ಪದರ 5ರಿಂದ 40 ಕಿಲೋಮೀಟರ್. ಸಮತಲ ದರ್ಪಣದಲ್ಲಿ ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಇಲ್ಲಿ 3 ಹೇಳಿಕೆಗಳನ್ನು ನೀಡಲಾಗಿದೆ. ಅದರಲ್ಲಿ ಒಂದು, ಸಮತಲ ದರ್ಪಣದಲ್ಲಿ ಬೆಳಕಿನ ಪ್ರತಿಫಲನವು ಅಸಮರ್ಪಕ ಪ್ರತಿಫಲನಕ್ಕೆ ಉದಾಹರಣೆಯಾಗಿದೆ. ಇದು ರಾಂಗ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಮತಲ ದರ್ಪಣವು ಒಂದು ವಸ್ತುವಿನ ಏಕ ಪ್ರತಿಬಿಂಬವನ್ನು ಮೂಡಿಸುತ್ತದೆ. ಇದು ರೈಟ್ ಆಗಿದೆ ನೋಡಿ. 2 ಸಮತಲ ದರ್ಪಣಗಳ ನಡುವಿನ ಕೋನವನ್ನು ಬದಲಾಯಿಸುವುದರಿಂದ ಒಂದು ವಸ್ತುವಿನ ಬಹುಸಂಖ್ಯೆಯ ಪ್ರತಿಬಿಂಬಗಳನ್ನು ಪಡೆಯಬಹುದು. ಇದು ಕೂಡ ಸರಿಯಾಗಿರ್ತಕ್ಕಂಥ ಆಪ್ಷನ್ ಆಗಿದೆ ನೋಡಿ. ನೆಕ್ಸ್ಟ್ 36ನೇ ಪ್ರಶ್ನೆ, ಆರ್ಥಿಕತೆಯಲ್ಲಿ ಕುಗ್ಗುಪಸಣವು ಪ್ರವೃತ್ತಿಯ ಸಂದರ್ಭದಲ್ಲಿ ಸರ್ಕಾರ ತೆರಿಗೆ ದರ ಹೆಚ್ಚಿಸಬೇಕು ಅಂತ ಕೊಟ್ಟಿದ್ದಾರೆ. ಅದು ರಾಂಗ್ ಆಗಿದೆ. 2ನೇ ಹೇಳಿಕೆ, ತೆರಿಗೆಯು ಕೋಶೀಯ ನೀತಿಯ ಪ್ರಮುಖ ಸಾಧನವಾಗಿದೆ. ಇದು ರೈಟ್ ಆಗಿರ್ತಕ್ಕಂಥ ಆನ್ಸರ್. ಇಲ್ಲಿ ನೋಡಿ ಚಿತ್ರವನ್ನು ನೋಡಿ. ಇದಕ್ಕೆ ಸರಿ ಉತ್ತರ ಆಪ್ಷನ್ 1. ವಸ್ತುವನ್ನು ಎತ್ತಲು ಮಾಡಿದ ಕೆಲಸ 4 ಸಂದರ್ಭಗಳಲ್ಲಿ ಸಮನಾಗಿರುತ್ತೆ ನೋಡಿ. ಇದು ವೆರಿ ಇಂಪಾರ್ಟೆಂಟ್. ಸೆಲ್ಸಿಯಸ್ ತಾಪಮಾನ 0 ಡಿಗ್ರಿ ಸೆಲ್ಸ್ ಹಾಗೂ 100 ಡಿಗ್ರಿ ಸೆಲ್ಸಿಯಸ್ ಆಗಿರ್ತಕ್ಕಂಥದ್ದು ಕುದಿಯ ಬಿಂದುವಿನಲ್ಲಿ. ಅದೇ ರೀತಿಯಾಗಿ ಕೆಲ್ವಿನ್ದು 273 ಕೆಲ್ವಿನ್, 373 ಕೆಲ್ವಿನ್ ನೀರಿನ ಕಂಡು ಬಂದು. ಓಕೆನಾ. ನೆಕ್ಸ್ಟು 39ನೇ ಪ್ರಶ್ನೆ, ಲಘು ಪಾನೀಯಗಳನ್ನು ಸಾಧಾರಣವಾಗಿ ಪೆಟ್ ಬಾಟಲಿಗಳಲ್ಲಿ ತುಂಬಿಸಿಡಲಾಗುತ್ತದೆ. ಪೆಟ್ ಪೂರ್ಣರೂಪ ಪಾಲಿ ಎಥೈಲಿನ್ ಟೆರಾಫ್ಥಲೇಟ್ ಅಂತ ಬರುತ್ತೆ ನೋಡಿ. ನೆಕ್ಸ್ಟು CO2 ಒಂದು ಪ್ರಮುಖ ಹಸಿರುಮನೆ ಅನಿಲವಾಗಿದೆ. ಕರೆಕ್ಟ್ ಆಗಿದೆ ನೋಡಿ. CFCಗಳು ಓಜೋನ್ ಪದರದ ಒಂದು ದುರ್ಬಲಗೊಳ್ಳಲು ಕಾರಣವಾಗಬಹುದು. ಕರೆಕ್ಟ್ ಆಗಿದೆ. 3 ಮೈಲ್ ದ್ವೀಪದಲ್ಲಿ ಅಚಾನಕ್ಕಾಗಿ ವಿಕಿರಣ ಸೂಸುವಿಕೆಯು ಸಂಭವಿಸಿತು. ಇದು ಕೂಡ ಸರಿಯಾಗಿದೆ ನೋಡಿ. ಆದ್ದರಿಂದ ABC ರೈಟ್ ಆನ್ಸರ್. 41ನೇ ಪ್ರಶ್ನೆ, ಆ್ಯಸಿಡ್ ಮಳೆಯಲ್ಲಿ pH ಮೌಲ್ಯ 5.6ಗಿಂತ ಕಡಿಮೆ ಇರುತ್ತದೆ. ಕರೆಕ್ಟ್ ಆಗಿದೆ ನೋಡಿ. ನೆಕ್ಸ್ಟ್ ಅದೇ ರೀತಿಯಾಗಿ ಆ್ಯಸಿಡ್ ಮಳೆಯಲ್ಲಿ ನೈಟ್ರಿಕ್ ಆ್ಯಸಿಡ್ ಮತ್ತು ಸಲ್ಫ್ಯೂರಿಕ್ ಆ್ಯಸಿಡ್ನಂಥ ಆ್ಯಸಿಡ್ಗಳನ್ನು ಒಳಗೊಂಡಿರ್ತದೆ. ಇದು ಕೂಡ ರೈಟ್ ಆನ್ಸರ್ ನೋಡಿ. ನೆಕ್ಸ್ಟು, ದ್ರವ್ಯಗಳ ರೋಧಕತೆಯು ವಸ್ತುಗಳ ಗುಣಧರ್ಮ ಮತ್ತು ತಾಪಮಾನಗಳ ಮೇಲೆ ಅವಲಂಬಿತವಾಗಿರುತ್ತೆ ಎಂದು ಕೊಟ್ಟಿದ್ದಾರೆ. ಇದು ರಾಂಗ್ ಆಗಿದೆ ನೋಡಿ. ಹೇಳಿಕೆ 2, ರೋಧಕತೆಯು ಒಂದು ವಸ್ತುವಿನ ದ್ರವ್ಯದ ಗುಣಾತ್ಮಕ ಲಕ್ಷಣವಾಗಿದೆ. ಇದು ಸರಿಯಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ 43ನೇ ಪ್ರಶ್ನೆ, ಓರ್ವ ವ್ಯಕ್ತಿಯು ಹೆಚ್ಚಿದ ಜಾಗೃತ ಸ್ಥಿತಿ, ಕಣ್ಣುಗುಡ್ಡೆಗಳ ಹೊರಳಿಸುವಿಕೆ, ಕೂದಲು ನಿಮಿರುವಿಕೆ, ಬೆವರುವಿಕೆ ಇತ್ಯಾದಿಗಳು ಯಾವ ಒಂದು ತುರ್ತು ಸನ್ನಿವೇಶದಲ್ಲಿ ಉಂಟಾಗಿದ್ದು ಈ ಕಾರಣವಾದ ರಸದೂತಗಳೆಂದರೆ ಎಂದು ಕೊಟ್ಟಿದ್ದಾರೆ. ಅಡ್ರಿನಲಿನ್ ಮತ್ತು ನಾರ್ ಅಡ್ರಿನಲಿನ್. ರೋಗ ಮತ್ತು ಕೊರತೆ ಕೊಟ್ಟಿದ್ದಾರೆ. ಗಾಯ್ಟಾರ್ನಿಂದ ಅಯೋಡಿನ್ ಬರುತ್ತಾ. ಅಕ್ರೋಮೆಗಾಲಿಯಿಂದ ಬೆಳವಣಿಗೆ ರಸದೂತ ಆಗಿರ್ತಕ್ಕಂಥದ್ದು. ಡಯಾಬಿಟಿಸ್ ಇನ್ಸಿಪಿಡಿಸ್ ಅಂತ ಬರುತ್ತೆ. ಇದು ವ್ಯಾಸೋಪ್ರೆಸ್ಸಿನಿಂದ ಬರುತ್ತೆ. ಡಯಾಬಿಟಿಸ್ ಮೆಲಿಟಸ್ ಅಂತ ಬರುತ್ತೆ. ಇದು ಇನ್ಸುಲಿನಿಂದ ಬರುತ್ತೆ ನೋಡಿ. ಮಾಲಿನ್ಯವನ್ನು ಕಡಿಮೆ ಮಾಡಲು ಶಾಖೋತ್ಪನ್ನ ವಿದ್ಯುತ್ ಸ್ಥಾವರದ ನಿಷ್ಕಾಸದಿಂದ ಕಣರೂಪಿ ವಸ್ತುಗಳನ್ನು ತೆಗೆದುಹಾಕಲು ಈ ಕೆಳಗಿನಗಳಲ್ಲಿ ಯಾವುದನ್ನು ಉಪಯೋಗಿಸಬಹುದಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಆಪ್ಷನ್ 3, ಸ್ಥಾಯಿ ವಿದ್ಯುತ್ ಒತ್ತಾರಕ ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟ್ ಅಂತ ಬರುತ್ತೆ. ನೆಕ್ಸ್ಟ್ 46ನೇ ಪ್ರಶ್ನೆ, ನದಿಗಳು ಮತ್ತು ಉಪನದಿಗಳು. ಕಾವೇರಿ ನದಿಯ ಉಪನದಿಗಳು ನೋಡೋದಾದರೆ ಆರಂಗಿ, ಹೇಮಾವತಿ, ಕಬಿನಿ. ಇನ್ನು ಗೋದಾವರಿ ನದಿಯ ಉಪನದಿಗಳು ಮಾಂಜ್ರಾ, ವಾದ್ರಾ, ಇಂದ್ರಾವತಿ. ನರ್ಮದಾ ನದಿಯ ಉಪನದಿಗಳು ನೋಡೋದಾದರೆ ಈರಾನು, ಬರ್ನಾ, ಶೇಖರ್. ಕೃಷ್ಣಾ ನದಿಯ ಉಪನದಿಗಳು ಕೊಯ್ನಾ, ಘಟಪ್ರಭಾ, ಭೀಮಾ. ಆದ್ದರಿಂದ ಆಪ್ಷನ್ 2 ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು. 47ನೇ ಪ್ರಶ್ನೆ, ಸಮಶೀತೋಷ್ಣ ಹುಲ್ಲುಗಾವಲಿಗೆ ಸಂಬಂಧಿಸಿದಂತೆ ಕೆಳಕಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಆಪ್ಷನ್ ಬಿ ಮಾತ್ರ ಸರಿಯಾಗಿರ್ತಕ್ಕಂಥದ್ದು ನೋಡಿ. ಸಮತೋಷ್ಣ ಹುಲ್ಲುಗಾವಲು ಅಂದರೆ ಸಮತೋಷ್ಣ ಹುಲ್ಲುಗಾವಲಿಗೆ ಉದಾಹರಣೆಗಳು ನೋಡೋದಾದರೆ ಪಂಪಸ್, ಪೈರಿ ಮತ್ತು ಡೌನ್. ನೆಕ್ಸ್ಟ್, ರೋಗ ನಿರೋಧಕ ಹೈಬ್ರಿಡ್ ಸಸಿ ತಳಿಗಳಿಗೆ ಸಂಬಂಧಿಸಿದಂತೆ ಎ ರೋಗ ನಿರೋಧಕ ಗೋಧಿ ತಳಿಯಾಗಿದ್ದು, ಬಿ ರೋಗ ನಿರೋಧಕ ಗೋವಿನ ಜೋಳದ ತಳಿಯಾಗಿದ್ದು ಮತ್ತು ಸಿ ರೋಗ ನಿರೋಧಕ ಮೆಣಸಿನಕಾಯಿ ತಳಿಯಾಗಿದ್ದು ABC-ಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಎ ಎಂಬುದು ಹಿಮಗಿರಿ, ಬಿ ಎಂಬುದು ಪೂಸಾ ಕೋಮಲ್, ಸಿ ಎಂಬುದು ಪೂಸಾ ಸದಾಬಹಾರ್. 49ನೇ ಪ್ರಶ್ನೆ, ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿನ ಮೇಲೆ ಜಾರಿಸುವುದಕ್ಕಿಂತ ಉರುಳಿಸುವುದು ಸುಲಭ. ಹೌದು, ರೈಟ್ ಆನ್ಸರ್. ಉರುಳಿಸುವಿಕೆಯು ಘರ್ಷಣೆಯು ಜಾರಿಸುವಿಕೆ ಘರ್ಷಣೆಗಿಂತ ಸಣ್ಣದಾಗಿರುತ್ತದೆ. ಇದು ಕೂಡ ಸರಿಯಾಗಿದೆ. ಆದ್ದರಿಂದ 2 ಹೇಳಿಕೆಗಳು ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 50ನೇ ಪ್ರಶ್ನೆ, ತುಕ್ಕು ಹಿಡಿಯುವುದನ್ನು ತಪ್ಪಿಸುವುದು ಅತ್ಯಂತ ಅಗತ್ಯವಾಗಿದೆ. ಅದು ಹಣವನ್ನು ಉಳಿಸುತ್ತದೆ ಮಾತ್ರವಲ್ಲ, ಸೇತುವೆ ಕುಸಿತದಂತಹ ಅವಘಡಗಳನ್ನು ಮತ್ತು ತುಕ್ಕು ಹಿಡಿದು ಪ್ರಮುಖ ಘಟಕಗಳು ವಿಫಲವಾಗುವುದನ್ನು ತಪ್ಪಿಸುತ್ತದೆ. ಲೋಹ ತುಕ್ಕು ಹಿಡಿಯುವುದನ್ನು ತಪ್ಪಿಸಲು ಈ ಕೆಳಕಂಡ ಯಾವುದು ಸರಿಯಲ್ಲ ಅಂತ ಕೊಟ್ಟಿದ್ದರೆ ಲೋಹವನ್ನು ಆ್ಯಸಿಡ್ ಯುಕ್ತ ನೀರಿನಲ್ಲಿ ಇರಿಸುವುದು. ಇದು ರಾಂಗ್. ಲೋಹದ ಮೇಲ್ಮೈಗೆ ಪೂರ್ಣವಾಗಿ ಪೈಂಟ್ ಬಳಿಯುವುದು ಸರಿಯಾಗಿದೆ.
ಲೋಹದ ಮೇಲ್ಮೈಯನ್ನು ZSN ಅಥವಾ ZN ನಂತಹ ಇತರ ಲೋಹಗಳಿಂದ ಆವರಿಸುವುದು, ಕಲಾಯಿ ಹಾಕುವುದು. ಇದೇ ರೀತಿಯಾಗಿ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.